ನನ್ನ ಹೆಸರು ವನಿತಾ. ನನ್ನ ತಾಯಿ ನಾನು ಚಿಕ್ಕ ವಯಸ್ಸಿನಿದ್ದಾಗಲೇ ತೀರಿಕೊಂಡರು. ಅದಕ್ಕೆ ನನ್ನ ತಂದೆ ಇನ್ನೊಂದು ಮದುವೆಯಾದರು. ನನ್ನ ಚಿಕ್ಕಮ್ಮ ನನ್ನನ್ನು ದ್ವೇಷಿಸುತ್ತಾಳೆ. ಅವರಿಬ್ಬರಿಗೂ ಒಂದು ಮಗು ಆಗುತ್ತದೆ. ತಮ್ಮ ನನಗೆ ಸಿಗುತ್ತಾನೆ, ಆದರೆ ಅವನ ಜೊತೆ ಆಟ ಆಡುವ ಹಾಗಿಲ್ಲ. ಹೀಗೆ ನಾನು ವಯಸ್ಸಿಗೆ ಬರುವವರೆಗೂ ಚಿಕ್ಕಮ್ಮ ನನಗೆ ಹಿಂಸೆ ಕೊಡುತ್ತಾಳೆ. ಓದಲು ಬಿಡುವುದಿಲ್ಲ, ಮನೆ ಕೆಲಸ ಹಚ್ಚುತ್ತಾಳೆ. ತನ್ನ ಮಗನಿಗೆ ಎಲ್ಲವನ್ನೂ ನೀಡುತ್ತಾಳೆ, ಪ್ರೀತಿ ಸೌಕರ್ಯ. ಅವನು ಕೇಳಿದ್ದೆಲ್ಲ ಕೊಡಿಸುತ್ತಾಳೆ, ಹೇಳುತ್ತಾಳೆ. ನನ್ನನ್ನು ಅವರು ಹೆಚ್ಚು ಓದಿಸಲಿಲ್ಲ. ನನಗೂ ನನ್ನ ತಮ್ಮನಿಗೂ ಕೇವಲ 4 ವರ್ಷದ ಅಂತರ. ನನಗೆ ಮದುವೆ ಮಾಡೋ ಯೋಚನೆ ಇಲ್ಲ, ಯಾಕಂದ್ರೆ ನಾನು ಮದುವೆ ಮಾಡ್ಕೊಂಡು ಹೋದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅಂತ. ನನ್ನ ತಮ್ಮ ಅವನ ತಾಯಿ ತರನೇ ನನ್ನಿಂದ ಕೆಲಸ ಚೆನ್ನಾಗಿ ತೆಗೆದುಕೊಳ್ಳುತ್ತಾನೆ. ಆದರೆ ನಾನೇನು ಮಾಡಲಿ, ತಮ್ಮ ಅನ್ನೋ ಪ್ರೀತಿ ನನಗೆ. ಅವನು ಹೇಳಿದ್ದಲ್ಲ ನಾನು ಮಾಡುತ್ತೇನೆ. ಅವನು ಕಾಲೇಜಿಗೆ ಹೋಗೋಕೆ ಶುರು ಮಾಡಿದ. ಚಿಕ್ಕಮ್ಮ ಹುಷಾರಿಲ್ಲ ಅಂತ ಹಾಸಿಗೆ ಇಡಿದ್ರು. ಅದಕ್ಕೆ ನಾನೇ ಅವನಿಗೆ ಬೆಳಗ್ಗೆ ಟಿಫಿನ್ ಬಾಕ್ಸ್ ಅನ್ನು ಕಟ್ಟಿ ಕಾಲೇಜಿಗೆ ಕಳಿಸ್ತಾ ಇದ್ದಿದ್ದು. ಅಪ್ಪ ಆಫೀಸ್ನಲ್ಲಿ ಬಿಸಿ. ಅವರಿಗೆ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ತಮ್ಮ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಒಬ್ಬನೇ ರೂಮಿನ ಕೋಣೆಯನ್ನು ಬಾಗಿಲು ಹಾಕಿಕೊಂಡು ಏನೋ ಮಾಡುತ್ತಿರುತ್ತಾನೆ. ಕೇಳಿದರೆ ಸರಿಯಾಗಿ ಉತ್ತರ ನೀಡುವುದಿಲ್ಲ. ನೀನು ಯಾರು ಕೇಳೋಕೆ ಅಂತ ನನಗೆ ಬೈತಾನೆ. ಅವನು ಫೋನ್ನಲ್ಲಿ ಅವನ ಸ್ನೇಹಿತರ ಜೊತೆ ಮಾತನಾಡುವುದನ್ನ ನಾನು ಕೇಳಿದ್ದೇನೆ. ಆ ಮಾತು ಸಹಜವಾಗಿ ಅನ್ಸಲ್ಲ ನನಗೆ. ಏನೋ ತಪ್ಪು ದಾರಿ ಹಿಡಿತಾ ಇದ್ದಾನೆ ಅಂತ ನನ್ನ ಭಾವನೆ. ಆದರೆ ಅಪ್ಪಾಜಿ ಇಬ್ಬರು ನನ್ನನ್ನು ನಂಬಲ್ಲ. ಸರಿ, ನಾನೇ ಪತ್ತೆ ಮಾಡೋಣ ಅಂತ ಏನೋ ಮಾಡ್ತಾ ಇದ್ದಾನೆ. ಅವನು ಇಲ್ಲದ ಸಮಯದಲ್ಲಿ ಅವನು ಕೋಣೆಯನ್ನು ಹುಡುಕಿದ. ಒಂದಷ್ಟು ಸಿಡಿಗಳು ಸಿಕ್ಕವು. ಚಿಕ್ಕಮ್ಮ ಇಲ್ಲದ ಸಮಯದಲ್ಲಿ ಸಿಡಿಯನ್ನು ನೋಡಿದೆ. ಆ ಸಿಡಿ ನೋಡಬಾರದ ಸಿಡಿ. ಅವನು ಅದನ್ನು ನೋಡಿ ಏನೋ ಯೋಚಿಸುತ್ತಿದ್ದಾನೆ ಎಂದು ನನಗೆ ತಿಳಿಯಿತು. ಅವನು ಮನೆಗೆ ಬಂದ ಮೇಲೆ ನಾನು ಇದನ್ನು ಮುಂದೆ ಇಟ್ಟು ಅವನನ್ನು ಪ್ರಶ್ನಿಸಿದೆ. ನೀನು ಯಾರು ಇದನ್ನು ಕೇಳೋದಕ್ಕೆ? ನನ್ನನ್ನೇ ದಬಾಯಿಸಿ ಬಾಯಿ ಮುಚ್ಚಿಸಿದ. ಚಿಕ್ಕಮ್ಮ ಮತ್ತು ಅಪ್ಪ ಇಬ್ಬರು ದೇವಸ್ಥಾನಕ್ಕೆಂದು ಬೇರೆ ಊರಿಗೆ ಹೋದರು. ಇದೇ ಸಮಯವನ್ನು ನೆಪ ಮಾಡಿಕೊಂಡು ತಮ್ಮ ಅವರಿಬ್ಬರ ಸ್ನೇಹಿತರನ್ನು ಮನೆಗೆ ಕರೆದುಕೊಂಡು ಬಂದ. ಎಲ್ಲರೂ ರೂಮು ಸೇರಿದರು. ನನಗೆ ಅರ್ಥ ಆಯಿತು ಏನು ಮಾಡ್ತಾ ಇದ್ದಾರೆ ಅಂತ. ನಾನು ಅವರ ಮುಂದೆ ಸುಳಿಯಲಿಲ್ಲ. ಆದರೆ 10 ನಿಮಿಷ ಆದ್ಮೇಲೆ ತಮ್ಮ ನನ್ನ ಕೋಣೆಯ ಬಾಗಿಲನ್ನು ತಟ್ಟುತ್ತಾನೆ. ನನ್ನ ಸ್ನೇಹಿತರಿಗೆ ಹೊಟ್ಟೆ ಹಸಿತಿದ್ಯಂತೆ, ಏನಾದ್ರೂ ಮಾಡಿಕೊಡು. ನಾನು ಅವರಿಗಾಗಿ ಅಡುಗೆ ಮಾಡಿ ತಮ್ಮನಿಗೆ ತಿಳಿಸಿದೆ. ಅಲ್ಲಿದೆ, ತೆಗೆದುಕೊಂಡು ಅಂತ. ಅವನು ಇಲ್ಲ, ನೀನೇ ಬಡಿಸುವ ಅಂತ ಹೇಳಿದ. ನಾನು ಅವನಿಗೆ ಮತ್ತು ಸ್ನೇಹಿತರಿಗೆ ಊಟವನ್ನು ಬಡಿಸಿದೆ. ಊಟವನ್ನು ಬಡಿಸುವಾಗ ಅವರಿಗೆ ನನ್ನ ಸೌಂದರ್ಯದ ನೋಟ ಸಿಗುತ್ತದೆ. ಊಟ ಮಾಡಿದ ಮೇಲೆ ನಾನು ನನ್ನ ಕೋಣೆಗೆ ಹೋಗುತ್ತೇನೆ. ತಮ್ಮ ನನ್ನನ್ನು ಕರೆದು, ಅಕ್ಕ ನೀನು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ದಂತೆ, ಅದಕ್ಕೆ ನನ್ನ ಸ್ನೇಹಿತರು ನಿನಗೆ ಧನ್ಯವಾದಗಳು ನಾನು ನಂಬಿ ಆಚೆ ಬಂದೆ. ಅವನ ಇಬ್ಬರು ಸ್ನೇಹಿತರು ನನ್ನನ್ನು ಕುಶಲೋಪಾರಿ ಮಾತನಾಡಿಸಿ, ಅಕ್ಕ ನೀವು ಬಂದು ಟಿವಿ ನೋಡಿ, ನಾವು ಯಾವುದಾದರೂ ಫಿಲಂ ಅನ್ನು ಹಾಕುತ್ತೇವೆ. ನಾನು ಬೇಡವೆಂದರೂ ನನ್ನನ್ನು ಮಧ್ಯ ಕುಂಡಿಸಿಕೊಂಡು ಯಾವುದೋ ಫಿಲಂ ಅನ್ನು ಹಾಕಿದರು. ಅವರು ಏನೋ ಕಣ್ಣು ಸನ್ನೆ ಮಾಡಿ ಮಾತಾಡಿಕೊಂಡರು. ಅವನ ಇಬ್ಬರು ಸ್ನೇಹಿತರು, ಅಕ್ಕ ಇವತ್ತು ನಾವು ಒಂದು ಆಟ ಆಡೋಣ. ಈ ಆಟದಲ್ಲಿ ಎಲ್ಲರೂ ಒಂದೊಂದು ಅಂಗಿಯನ್ನು ಕಳಚಬೇಕು. ಬೇಡವೆಂದರು ಬಲವಂತ ಮಾಡಿ ಆಟವನ್ನು ಪ್ರಾರಂಭಿಸಿದರು. ಮೊದಲು ಚೆನ್ನಾಗಿತ್ತು, ಆದರೆ ಸ್ವಲ್ಪ ಸಮಯದ ನಂತರ ಆಟ ಬೇರೆ ಕಡೆಗೆ ಹೋಗುತ್ತದೆ. ಅಕ್ಕ ನೀನು ಊಟವನ್ನು ಬಡಿಸುವಾಗ ನಾನು ಸ್ವಲ್ಪ ನೋಡಿದೆ, ಅದನ್ನು ಪೂರ್ತಿಯಾಗಿ ನೋಡಬೇಕು. ತಮ್ಮ ಅದನ್ನು ಒಪ್ಪಿದ್ದಾನೆ. ನೀನು ನನ್ನ ತಮ್ಮ, ಇದಕ್ಕೆ ಅವಕಾಶ ಮಾಡಿಕೊಡಬಾರದು. ನಾನೇ ಅವರಿಗೆ ಹೇಳಿದ್ದು. ನಾನು ಬೇಡವೆಂದರು ಅವರು ನನ್ನ ವಿಶ್ವರೂಪದ ದರ್ಶನವನ್ನು ಅಂಬಲಿಸಿ ಅದನ್ನು ತೀರಿಸಿಕೊಂಡರು. ತಮ್ಮನ ಸ್ನೇಹಿತನೊಬ್ಬ ಸಿಡಿಯಲ್ಲಿ ನೋಡಿದ್ದನ್ನು ನಾವು ಡ್ರಾಮಾ ಮಾಡೋಣ. ಇದು ಕೇವಲ ಡ್ರಾಮಾ. ಅವರು ಡ್ರಾಮಾವನ್ನು ಮಾಡುತ್ತಾರೆ. ಆ ಡ್ರಾಮಾದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಒಂದೊಂದು ಬಾರಿ ದಂಡವನ್ನು ತೆಗೆದು ಬಡಿಯುತ್ತಾರೆ. ಸಣ್ಣದಾಗುವವರೆಗೂ ಬಿಡುವುದಿಲ್ಲ. 3 ಸೇರಿ 1 ಗಂಟೆ ಆಯಿತು. ಆದರೂ ಅವರಿಗೆ ಸಮಾಧಾನವಾಗುತ್ತಿಲ್ಲ. ನಾನು ಅವರನ್ನು ಕಾಡಿಬೇಡಿ, ನಾನು ನಿಮ್ಮ ಅಕ್ಕನ ಸಮಾನ ಎಂದೆ. ಅವರು ಮನುಷ್ಯರಾಗಿರಲಿಲ್ಲ. ಅಪ್ಪ ಅಮ್ಮ ಬೇಗ ಬಂದರೆ ಸಾಕು ಅಂತ ದೇವರನ್ನು ಪ್ರಾರ್ಥಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ದೇವರು ಕೇಳಿದ. ಮನೆಯ ಡೋರ್ ಬೆಲ್ ಶಬ್ದವಾಗುತ್ತದೆ. ಎಲ್ಲರೂ ಅವರವರ ಕೋಣೆಗೆ ಓಡಿ ಹೋಗುತ್ತಾರೆ. ನನ್ನ ತಮ್ಮ ಬಾಗಿಲನ್ನು ತೆಗೆದ. ಅಪ್ಪ ಅಮ್ಮ ಆಚೆ ಹೋಗಿ ಬಂದು ಸುಸ್ತಾಗಿದ್ದರು. ಅವರ ಕೋಣೆಗೆ ಹೋಗಿ ಮಲಗಿದರು. ತಮ್ಮ ನನ್ನ ಕೋಣೆಗೆ ಬಂದು ತಾಕೀತು ಮಾಡಿ, ಅಮ್ಮನಿಗೆ ಹೇಳಬಾರದು, ಇಲ್ಲವೆಂದರೆ ನಿನ್ನನ್ನು ಮನೆ ಬಿಟ್ಟು ಕಳಿಸುತ್ತೇನೆ.
ನಾನು ಅಂದು ರಾತ್ರಿ ನಿರ್ಧರಿಸಿದೆ, ಇದು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಮನೆಯನ್ನು ಬಿಟ್ಟು ನನ್ನ ಸ್ನೇಹಿತರ ಮನೆಗೆ ಹೋದೆ. ಅಲ್ಲಿಂದಲೇ ನಾನು ಓದಬೇಕೆಂದು ನಿರ್ಧರಿಸಿ ಕಾಲೇಜಿಗೆ ಸೇರಿ ಇಂದು ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಜೀವನವನ್ನು ನಾನೇ ಕಾಲಿನ ಮೇಲೆ ಕಟ್ಟಿಕೊಂಡಿದ್ದೇನೆ. ಜೀವನದಲ್ಲಿ ಒಬ್ಬಂಟಿಯಾಗಿದ್ದೇನೆ, ಆದರೆ ನೆಮ್ಮದಿಯಾಗಿದ್ದೇನೆ. ಆದರೆ ಅಂದು ನಡೆದ ಆ ಘಟನೆ ನನ್ನ ಜೀವನದ ಪರ್ಯಂತ ಮರೆಯಲಾಗದು. ಇಂಥ ಜನರು ಇರುತ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನನಗೆ ಲೋಕದ ಜ್ಞಾನ ಇರಲಿಲ್ಲ. ಅದಕ್ಕೆ ನಾನು ಮೋಸ ಹೋಗಿದ್ದು. ನಾವು ಸಿಡಿದೆದ್ದು ನಿಂತರೆ ನಮ್ಮನ್ನು ಯಾವುದೂ ಮೋಸ ಮಾಡಲು ಸಾಧ್ಯವಿಲ್ಲ, ಮೋಸ ಮಾಡಲು ಆಗುವುದಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.